ಶಿಕ್ಷಣ ನಾವು ಎಷ್ಟೇ ತಿಳಿದುಕೊಂಡಿದ್ದರೂ ಅದು ನಮಗೆ ಸಮಾಧಾನವನ್ನು ಕೊಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಬೆಳೆಸಿಕೊಂಡ ಹವ್ಯಾಸವು ನಮ್ಮೊಂದಿಗೆ ಇರುತ್ತದೆ. ಒಬ್ಬ ವಿಜ್ಞಾನಿ ಅವರಿಗೆ ಫಿಸಿಕ್ಸ್ನಲ್ಲಿ ಏನಾದರೂ ಅರ್ಥವಾಗದಿದ್ದರೆ ನಾನು ಪಿಯಾನೋ ನುಡಿಸುತ್ತಿದ್ದೆ ಅಂತ ಹೇಳ್ತಾಯಿದ್ರು. ಅದು ನಮ್ಮ ಜೀವನಕ್ಕೆ ಹೊಸ ಚೈತನ್ಯವನ್ನು ಕೊಡುತ್ತೆ. ಮಕ್ಕಳನ್ನು 5 ವರ್ಷಗಳಾಗುವ ತನಕ ಹೆಚ್ಚು ಪ್ರೀತಿಯನ್ನು ತೋರಿಸಬೇಕು. ಅದು ಅವರಿಗೆ ಬಹಳ ಮುಖ್ಯ. ಎಂದಿಗೂ ಅವರನ್ನು ಓದಲು ಹೆಚ್ಚು ಬಲವಂತಪಡಿಸಬಾರದು. ದೊಡ್ಡವರು ಏನು ಮಾಡುತ್ತಾರೋ ಅದನ್ನೇ ಅನುಸರಿಸುತ್ತಾರೆ. ಆದ್ದರಿಂದ ನಾವು ಮೊದಲು ಆ ರೀತಿ ಮಾಡಬೇಕು. ಅವರು ಹಿರಿಯರಿಗೆ ಗೌರವ ತೋರಿಸಿದರೆ ಮಕ್ಕಳು ಕಲಿಯುವರು. ಇವೆಲ್ಲದರೊಂದಿಗೆ ನಮ್ಮ ಹವ್ಯಾಸವನ್ನು ಮುಂದುವರಿಸಿದರೆ ಅದು ನಮಗೆ ಸಂತೋಷವನ್ನು ಸಹ ಕೊಡುತ್ತದೆ. ಮಕ್ಕಳ ಮುಂದೆ ಸುಳ್ಳನ್ನು ಹೇಳಬಾರದು, ದೇವರಲ್ಲಿ ಭಕ್ತಿ, ಅನ್ಯಾಯ ಮಾಡಬಾರದು, ಹೀಗೆ ಕೆಲವು ಅಂಶಗಳನ್ನು ಪಾಲಿಸಬಹುದು. ಆಗ ಅಂತಹ ಸಂಸ್ಕಾರವಂತ ಮಕ್ಕಳನ್ನು ಮುಂದಿನ ಪೀಳಿಗೆಯಲ್ಲಿ ನಾವು ಕಾಣಬಹುದು. ಪ್ರಕೃತಿ, ಸಂಸ್ಕೃತಿ ಹಾಗೂ ವಿಕೃತಿ. ಪ್ರಕೃತಿ ಅಂದರೆ ನಿಸರ್ಗ. ಅಲ್ಲಿ ಒಂದು ಕಲ್ಲಿದೆ, ಬಹಳ ದಿನಗಳಿಂದಲೂ ಇದೆ. ಒಬ್ಬ ಶಿಲ್ಪಿ ಅದನ್ನು ನೋಡಿ ಇದರಲ್ಲಿ ಸುಂದರವಾದ ವಿಗ್ರಹವನ್ನು ಮಾಡಬಹುದು ಅಂತ ಅಂದ್ಕೊಳ್ತಾನೆ. 2 ವರ್ಷಗಳಲ್ಲಿ ಸುಂದರವಾದ ವಿಗ್ರಹ ತಯಾರಾಗತ್ತೆ. ಅದೇ ಸಂಸ್ಕೃತಿ. ಇಂತಹ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗುವುದಿಲ್ಲ. ಆ ಪ್ರಕೃತಿಯ ಮೇಲೆ ಜ್ಞಾನ ಇದ್ದವರು ಪರಿಶ್ರಮ ಹಾಕಿದಾಗ ಮಾತ್ರ ಪ್ರಕೃತಿಯು ಸಂಸ್ಕೃತಿ ಆಗುವುದು. ವಿಗ್ರಹವಾದುದನ್ನು ಪುಡಿಯಾದಾಗ ಅದು ವಿಕೃತಿಯಾಗುವುದು. ಮಗು ತನ್ನ ತಂದೆ ತಾಯಿಗಳಿಂದ ಹಾಗೂ ಗುರುಗಳು ಹೀಗೆ ಎಲ್ಲರಿಂದಲೂ ಕಲಿತು ಸುಸಂಸ್ಕೃತ ವ್ಯಕ್ತಿ ಆಗುವನು. ಆ ಸಂಸ್ಕಾರವೇ ಶಿಕ್ಷಣ.